ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಥ್ಯಾಂಕ್ ಯು ಸೋ ಮಚ್ ಶರತ್. ದುರ್ಗಾ ಏನು ಅಂತ ಅಟ್ಲೀಸ್ಟ್ ನಿಮ್ಗಾದ್ರೂ ಗೊತ್ತಲ್ಲ, ನನಗಷ್ಟೇ ಸಾಕು. ನೀನ್ ಇಲ್ಲಿದ್ದು ಮಾಡಿರೋ ಅವಾಂತರ ಸಾಕು. ನನ್ನ ಮಗಳ ಅಕ್ಕಪಕ್ಕದಲ್ಲೂ ಕೂಡ ನಿನ್ನ ನೆರಳು ಬೀಳ್ಕೂಡ್ದು. ಬಾ. ಅಯ್ಯೋ ಅಯ್ಯೋ ರೀ ರೀ. ಸ್ವಲ್ಪ ವಾಸ್ತವದ ಬಗ್ಗೆನೂ ಯೋಚನೆ ಮಾಡಿ. ಇವಳಮ್ಮ ವಿಚಿತ್ರವಾಗಿ ಸತ್ಲು, ಅಕ್ಕ ಕಳೆದೇ ಹೋದ್ಲು. ಇಂಥವಳನ್ನ ಮನೆ ಸೊಸೆ ಕರ್ಕೊಂಡೋದ್ರೆ ನಮ್ಗತಿ ಏನಪ್ಪಾ ಅಂತ ಅವಳನ್ನ ಮದುವೆ ಆಗಕ್ ಬಂದವರು ಯೋಚನೆ ಮಾಡಲ್ವಾ? ಇವಳು ಹೋದಲ್ಲೆಲ್ಲ ಬರೀ ಕೆಟ್ಟದೇ ಆಗೋದು. ಸ್ವಾರ್ಥಿ ಇವಳು. ತನ್ನ ಬಗ್ಗೆ ಬಿಟ್ಟು ಇನ್ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಇವಳು. ಇದೆಲ್ಲ ಯಾಕಾಗ್ತಿದೆ ಅನ್ಕೊಂಡೆ? ನೀನ್ ಆ ದೇವ್ರನ್ನ ಬೈಕೊಂಡು ಓಡಾಡ್ತಿದ್ಯಲ್ಲ, ಅದಕ್ಕೆ ಈಗ ಇದು ನಿನ್ಗೆ ಆ ದೇವ್ರಿಗೆ ಕೊಡ್ತಿರೋ ಶಿಕ್ಷೆ. ಯಾಕೆ? ನಾನು ಏನ್ ಪಾಪ ಮಾಡಿದ್ದೆ ಅಂತ ನನಗೆ ಹೀಗೆಲ್ಲ ಆಗ್ತಿದೆ? ಯಾಕೆ? ಎಲ್ಲರ ಹತ್ರನೂ ಪೂಜೆ ಮಾಡಿಸ್ಕೊಳ್ಳೋಳು ಇಲ್ಲಿದ್ರೆ ಹೀಗೆಲ್ಲ ಆಗ್ತಿತ್ತ? ಅಥವಾ ನಾನು ಅವಳಿಗೆ ಕೈ ಮುಗಿಯಲ್ಲ ಅಂತಾನೆ ಅವಳು ಹೀಗೆಲ್ಲ ಮಾಡಿದಾಳ? ಓ, ಅವಳು ದೇವಸ್ಥಾನ ಸುತ್ತ ನನ್ನ ಪ್ರದಕ್ಷಿಣೆ ಹಾಕಿ ಅವಳ ಕೈ ಮುಗ್ದು ನೀನೇ ನನ್ನ ಪ್ರಪಂಚ, ನಿನ್ ಬಿಟ್ರೆ ನನ್ ಕಾಯೋರು ಬೇರೆ ಯಾರು ಇಲ್ಲ ಅಂತ ನಾನು ಅವಳಿಗೆ ಹೇಳಲ್ಲ ಅಂತನ? ನಾನು ಅವಳನ್ನ ಹೇಗ್ ನಂಬ್ಲಿ? ನನ್ನಿಂದ ಎಲ್ಲದನ್ನು ಕಿತ್ಕೊಂಡ್ಲು. ನನ್ನಿಂದ ನಮ್ಮಮ್ಮನ್ ಕಿತ್ಕೊಂಡ್ಲು, ನಮ್ಮ ಅಕ್ಕನ್ನು ಕಿತ್ಕೊಂಡ್ಲು. ಈಗ ಇಷ್ಟೆಲ್ಲ ಮಾಡಿ ನಾನು ಅವಳನ್ನ ಹೇಗ್ ನಂಬ್ಲಿ? ಅವಳನ್ನ ನಾನು ಹೇಗ್ ನಂಬಕ್ ಸಾಧ್ಯ? ಹೇಗ್ ನಂಬ್ಲಿ? ನಿಜ, ಚಿಕ್ಕಮ್ಮ ಹೇಳೋದ್ ನಿಜ. ನಾನು ನನ್ನ ದೃಷ್ಟೆ, ನನ್ನ ದುರದೃಷ್ಟನೇ ಹೀಗೆ. ನನ್ನ ಹಣೆ ಬರನೇ ಇಷ್ಟು. ನಾನು ಎಲ್ಲೇ ಹೋದ್ರು ನನ್ನ ಅನಿಷ್ಟ ನನ್ನಿಂದ ಕೆಟ್ಟದ್ದೇ ಆಗುತ್ತೆ. ನಾನು ಎಲ್ಲೇ ಹೋದ್ರು ಕೆಟ್ಟದ್ದೇ ಆಗುತ್ತೆ. ಆಗಿದ್ದಕ್ಕೆಲ್ಲ ನಿನ್ನ ನೀನೇ ಬ್ಲೇಮ್ ಮಾಡ್ಕೋತಾ ಇದೀಯಾ? ಕಮೋನ್ ದುರ್ಗಾ, ಲೈಫಲ್ಲಿ ನೀನು ಎಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡಿದ್ರು ಯಾವತ್ತೂ ಧೈರ್ಯ ಗಿಟ್ಟಿಲ್ಲ. ಯು ಆರ್ ಎ ಬ್ರೇವ್ ಗರ್ಲ್. ನೋಡು, ನಿನಗೆ ಯಾರು ಏನೇ ಹೇಳಲಿ, ಆದರೆ ಒಂದು ವಿಷಯ ನೆನ್ಪಿಟ್ಕೋ, ನನ್ನ ಮಗಳು ಮತ್ತೆ ನಗೋದಕ್ಕೆ ಮಾತಾಡೋದಕ್ಕೆ ಕಾರಣನೇ ನೀನು. ನಮ್ಮ ಹಿತ ಮತ್ತೆ ಮೊದಲಿನ ತರ ಆಗ್ಬೋದು ಅನ್ನೋ ಭರವಸೆ ನಮಗ್ ಬರೋ ಹಾಗೆ ಮಾಡ್ದೋಳೆ ನೀನು.
ನಿನ್ನಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಹೊರತು ಯಾವತ್ತೂ ಕೆಟ್ಟದಾಗಲ್ಲ. ನೀನ್ ಇವಾಗ ಯಾಕೆ ಹೇಳ್ತಾ ಇದೀಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಈ ಮದುವೆ ನಿಂತು ಹೋಯ್ತು ಅಂತ ನೀನು ಹೇಳ್ತಾ ಇದ್ರೆ ಈ ಕಣ್ಣೀರಿಗೆ ಅರ್ಥನೇ ಇಲ್ಲ. ಯಾಕೆ ಅಂದ್ರೆ ಈ ಮದುವೆ ಆಗೋದಕ್ಕಿಂತ ನಿಂತಿದ್ದೇ ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತಾಗೋಗಿದೆ. ದುರ್ಗಾ, ನಿಮ್ ಚಿಕ್ಕಮ್ಮ ನಿನಗೆ ಬೈದ್ರು ಅಂತ ನಿನಗೆ ನೋವಾಗ್ತಾ ಇದ್ರೆ ಅದಕ್ಕೂ ಅರ್ಥ ಇಲ್ಲ. ಯಾಕೆ ಅಂದ್ರೆ ಆ ಸಿದ್ಧಾಂತ್ ಕೆಟ್ಟವನು ಅಂತ ಗೊತ್ತಿದ್ಮೇಲೂ ನೀನು ಅವನ್ನ ಮದುವೆ ಆಗಕ್ಕೆ ಹೋಗಿದ್ದೆ, ಅದು ನಿಮ್ ಚಿಕ್ಕಮ್ಮಂಗೋಸ್ಕರ. ಮೊರೋವರ್, ಈ ಮದುವೆ ನಿಲ್ಸಿದ್ದು ನೀನಲ್ಲ. ಹಾಗಾಗಿ ನಿಮ್ ಚಿಕ್ಕಮ್ಮ ಆ ರೀತಿ ಎಲ್ಲ ಮಾತಾಡಿದ್ದು ತಪ್ಪಲ್ವಾ? ನೋಡು ದುರ್ಗಾ, ನೀನ್ ತುಂಬಾ ಒಳ್ಳೆಯವಳು. ನಿನ್ನಲ್ಲಿರೋ ಕೆಟ್ಟತನ ಏನ್ ಗೊತ್ತಾ? ನಿನ್ನಲ್ಲಿರೋ ಕೆಟ್ಟತನ ನಿನ್ನಲ್ಲಿರೋ ತುಂಬಾ ಒಳ್ಳೆತನ. ಸಮಾಧಾನ ಮಾಡ್ಕೋ, ಮನೆಗೆ ಹೋಗೋಣವಾ? ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಪುಟ್ ಮೇಡಮ್, ಪರವಾಗಿಲ್ಲ, ನಿನಗೆ ನಿದ್ದೆ ಮಾಡಿಸಿ ನಾನು ಹೋಗಿ ನಿದ್ದೆ ಮಾಡ್ತೀನಿ. ಪುಟ್ ಮೇಡಮೇ ಹೇಳ್ತಿದ್ದೀನಿ, ಊಹು ಅನ್ನೋ ಆಗಿಲ್ಲ. ಮೊದಲು ನಿದ್ದೆ ಮಾಡು. ಲಾಲಿ ಲಾಲಿ ಜೂ ಲಾಲಿ, ತಾಯ್ತನವ ಕೊಟ್ಟ ಜೀವಕ್ಕೆ ಜೂ ಲಾಲಿ, ತಾಯೊಡಲ ಪುಟ್ಟ ದೇವಿಗೆ ಜೂ 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 ಲಾಲಿ. ಚಂದ ಮಾಮ ಕನಸಲಿ ಬಂದು ಹಾಲುಣಿಸಿ ಹೋಗಲಿ, ತಾರೆಗಳು ಜೋಗುಳ ಹಾಡಿ ನಿನ್ನ ತೂಗಲಿ. ಜೂ